ಉತ್ತರ ಕರ್ನಾಟಕದ ಖಡಕ್ ಟೇಸ್ಟ್ ಈಗ ಮಂಗಳೂರಿನಲ್ಲಿ ಸಿಗ್ತಾ ಇದೆ. ಟ್ರೆಡಿಷನಲ್ ಟೇಸ್ಟ್ ಜೊತೆಗೆ ಬ್ಯೂಟಿಫುಲ್ ಕಾಂಬಿನೇಷನ್ ಅನ್ನು ನೀವು ಹುಡುಕ್ತಾ ಇದ್ರೆ ನೀವು ಈ ಜಾಗಕ್ಕೆ ಮಿಸ್ ಮಾಡದೆ ಬರಲೇಬೇಕು. ಇದಿರೋದು PVS ಸರ್ಕಲ್ ಹತ್ರ ಇರುವಂತಹ ಮಾನಸ ಟವರ್ನಲ್ಲಿರುವ ಆಶೀರ್ವಾದ್ ಜೋಳದ ರೊಟ್ಟಿ ಸೆಂಟರ್. ಹೋಮ್ಲಿ ಟೇಸ್ಟ್ ಜೊತೆಗೆ ಹೋಮ್ಲಿ ವೈಬ್ ಕೂಡ ಇದೆ. ಅಟ್ರಾಕ್ಟಿವ್ ಆಂಬಿಯನ್ಸ್ ಜೊತೆಗೆ ಫುಡ್ ಕೂಡ ಚೆನ್ನಾಗಿದೆ. ಜೋಳದ ರೊಟ್ಟಿ ಜೊತೆ ಬಟಾಣಿ ಪಲ್ಯ ತಿಂದರೆ ಸಿಗೋ ರುಚಿನೇ ಬೇರೆ. ಅದರ ಜೊತೆ ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿನ ಹೇಗೆ ಮಿಸ್ ಮಾಡೋಕ್ಕಾಗುತ್ತೆ ಹೇಳಿ. ಇದನ್ನ ಮೊಳಕೆ ಕಾಳು ಪಲ್ಯ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಜೊತೆ ತಿಂದ್ರಂತೂ ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್. ತಾಳಿಪಟ್ಟು, ಚಪಾತಿ, ಮೆಂತೆ ಚಪಾತಿ ಇವರ ಇಲ್ಲಿನ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಇಲ್ಲಿ ಸಿಗುವಂತಹ ಹೆಲ್ದಿ ಮತ್ತು ಸ್ಪೆಷಲ್ ಕಾಂಬೋಗಳಲ್ಲಿ ನಾನಿವತ್ತು ಟ್ರೈ ಮಾಡ್ತಿರುವಂಥದ್ದು ಮುದ್ದೆ ಮೀಲ್ಸ್ ಕಾಂಬೋ. ಈ ಮುದ್ದೆ ಜೊತೆಗೆ ಈ ರುಚಿಯಾಗಿರುವಂತಹ ಸಾರ್ನ ಕಾಂಬಿನೇಷನ್ ಅಂತೂ ನೆಕ್ಸ್ಟ್ ಲೆವೆಲ್. ರೈಸ್ ಐಟಮಲ್ಲೂ ತುಂಬಾ ವೆರೈಟಿ ಇದೆ. ನಾನು ಇಲ್ಲಿ ಟ್ರೈ ಮಾಡಿರುವಂಥದ್ದು ಪುಳಿಯೋಗರೆ ಮತ್ತು ಗಾರ್ಲಿಕ್ ರೈಸ್ ಜೊತೆಗೆ ಲೆಮನ್ ರೈಸ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಸಂಜೆ ಟೈಮ್ಗೆ ಬಂದರೆ ಬಿಸಿ ಬಿಸಿ ಪೋಡಿ ಸ್ನ್ಯಾಕ್ಸ್ ಕೂಡ ನೀವು ಇಲ್ಲಿ ಟ್ರೈ ಮಾಡ್ಬೋದು. ಇದನ್ನ ಟ್ರೈ ಮಾಡಿ ಇಲ್ಲಿ ಸಿಗೋ ಮಜ್ಜಿಗೆನ ಕುಡಿದೇನೆ ಇದ್ದರೆ ಇನ್ಕಂಪ್ಲೀಟ್ ಫೀಲ್ ಆಗುತ್ತೆ. ಇಲ್ಲಿ ರಾಗಿ ಗಂಜಿ ಕೂಡ ಅವೈಲೇಬಲ್ ಇದೆ. ಇವರ ಮೆನು ಇಷ್ಟಕ್ಕೆ ಮುಗ್ದಿಲ್ಲ. ಇಲ್ಲಿ ಟ್ರೈ ಮಾಡೋಕ್ಕೆ ಸುಮಾರು ಐಟಮ್ಗಳು ಬಾಕಿ ಇದೆ. ನಾನು ಟ್ರೈ ಮಾಡಿದ್ದೀನಿ, ಈಗ ನಿಮ್ಮ ಟರ್ನ್. ಇದು ಸ್ವಿಗ್ಗಿ ಝೊಮ್ಯಾಟೋದಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ಮಿಸ್ ಮಾಡಬೇಡಿ ವಿಸಿಟ್ ಮಾಡಲಿಕ್ಕೆ. ಇದು ಆಶೀರ್ವಾದ್ ಜೋಳದ ರೊಟ್ಟಿ ಸೆಂಟರ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.